ಬಳ್ಳಾರಿಯಲ್ಲಿ 6 ಕೋಟಿ ರೂಪಾಯಿಗಾಗಿ ವೈದ್ಯನ ಅಪಹರಣ ಆಗಿತ್ತಲ್ಲ, ಆ ಪ್ರಕರಣಕ್ಕೆ ಈಗ ಟ್ವಿಸ್ಟ್ ಸಿಗ್ತಾ ಇದೆ. ಆ ಟ್ವಿಸ್ಟ್ ಏನು ಅಂದ್ರೆ, ಅಪಹರಣಕಾರರೇ ವೈದ್ಯನಿಗೆ ದುಡ್ಡು ಕೊಟ್ಟು ಕಳುಹಿಸಿದ್ದಾರೆ. 6 ಕೋಟಿ ಹಣಕ್ಕೆ ಬಳ್ಳಾರಿ ವೈದ್ಯ ಕಿಡ್ನಾಪ್ ಕೇಸ್ಗೆ ಟ್ವಿಸ್ಟ್. ವೈದ್ಯನಿಗೆ 300 ರೂಪಾಯಿ ಕೊಟ್ಟು ಕಳುಹಿಸಿದ ಅಪಹರಣಕಾರರು. ಅಪಹರಿಸಿ 6 ಕೋಟಿ ಹಣಕ್ಕೆ ಡಿಮ್ಯಾಂಡ್ ಇಟ್ಟಿದ್ರು ಕಿಡ್ನಾಪರ್ಸ್. ಗೋದಾಮಿನಲ್ಲಿ ವೈದ್ಯ ಸುನಿಲ್ರನ್ನ ಕೂಡಿ ಹಾಕಿ ಹಲ್ಲೆ ಕೂಡ ನಡೆಸಿದ್ರು. ಪೊಲೀಸರು ಹುಡುಕಾಟ ನಡೆಸ್ತಾ ಇರುವ ಬಗ್ಗೆ ಈ ಗ್ಯಾಂಗಿಗೆ ಗೊತ್ತಾಗುತ್ತೆ. ಹಣ ಸಿಗದೇ ಇದ್ದಾಗ ನಮಗೆ 6 ಕೋಟಿ ರೂಪಾಯಿ ಬೇಡ, ನೀನೇ ಬಸ್ ಚಾರ್ಜ್ಗೆ 300 ರೂಪಾಯಿ ತಗೋ ಅಂಥೇಳಿ ಕಿಡ್ನಾಪರ್ಸ್ ವೈದ್ಯರಿಗೆ ಕೊಟ್ಟು ಕಳುಹಿಸಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಜಿಲ್ಲೆಯ ಹಲವೆಡೆ ಸುತ್ತಾಡಿಸಿ ಕುರುಗೋಡುವಿನಲ್ಲಿ ಜಿಲ್ಲೆಯ ವೈದ್ಯರನ್ನ ಬಿಟ್ಟು ಪರಾರಿಯಾಗಿರುವಂಥದ್ದು. ಕಿಡ್ನಾಪರ್ಸ್ ಕಾರು, ಅದರಲ್ಲಿ ಡಾಕ್ಟರನ್ನು ಬಿಟ್ಟು ಹೋಗ್ತಾ ಇರುವಂತಹ ವಿಜುವಲ್ಸು ನೀವು ಗಮನಿಸ್ತಾ ಇದ್ದೀರಿ. ಇದೇ ಕಿಡ್ನಾಪರ್ಸ್ ಡಾಕ್ಟರನ್ನು ಮೊದಲು ಕಿಡ್ನಾಪ್ ಮಾಡಿರ್ತಾರೆ, 6 ಕೋಟಿ ರೂಪಾಯಿಗೆ ಡಿಮ್ಯಾಂಡ್ ಇಟ್ಟಿರ್ತಾರೆ. 3 ಕೋಟಿ ರೂಪಾಯಿ ಹಾರ್ಡ್ ಕ್ಯಾಶು, 3 ಕೋಟಿ ರೂಪಾಯಿ ಚಿನ್ನಾಭರಣ ಬೇಕು ಅಂಥೇಳಿ. ಯಾವಾಗ ವೈದ್ಯರಿಗೋಸ್ಕರ ಪೊಲೀಸರ ಹುಡುಕಾಟ ಜೋರಾಯಿತು, ಪೊಲೀಸರು ಶೋಧವನ್ನು ನಡೆಸ್ತಿದ್ದಾರೆ ಅನ್ನೋದು ಗೊತ್ತಾಯಿತು, ತತ್ಕ್ಷಣಕ್ಕೆ ಈ ಕಿಡ್ನಾಪ್ ಗ್ಯಾಂಗ್ ಅಲರ್ಟ್ ಆಗುತ್ತೆ. ಕಿಡ್ನಾಪ್ ಮಾಡಿದಂತಹ ವೈದ್ಯನಿಗೆ 300 ರೂಪಾಯಿ ಕೊಟ್ಟು, ಫಸ್ಟ್ ನೀನು ಇಲ್ಲಿಂದ ಹೋಗು ಬಸ್ ಹತ್ಕೊಂಡು ಅಂಥೇಳಿ ಅಲ್ಲಿಯೇ ಇಳಿಸಿ ಅಲ್ಲಿಂದ ಕಾಲು ಕಿತ್ತಿರುವಂಥದ್ದು. ಡಾಕ್ಟರ್ ಸುನಿಲ್ ಕಿಡ್ನಾಪ್ ಆಗಿರುವಂತಹದ್ದು. ಅವರನ್ನು ಈಗ ಪೊಲೀಸರು ವಿಚಾರಣೆಗೊಳಪಡಿಸಿದಂತಹ ಸಂದರ್ಭದಲ್ಲಿ ಎಲ್ಲ ವಿಚಾರಗಳು ಕೂಡ ಗೊತ್ತಾಗ್ತಾ ಇರುವಂಥದ್ದು. ಈಗ ಕಿಡ್ನಾಪರ್ಸ್ ಯಾರು, ಅವರ ಉದ್ದೇಶ ಏನಾಗಿತ್ತು, ಯಾಕಾಗಿ ಈ ರೀತಿ ಮಾಡಿದ್ರು, ಎಲ್ಲದರ ಬಗ್ಗೆಯೂ ಕೂಡ ಪೊಲೀಸರು ಇನ್ವೆಸ್ಟಿಗೇಷನ್ ಅನ್ನ ಚುರುಕುಗೊಳಿಸಿರುವಂಥದ್ದು. ನಿನ್ನೆ ದಿವಸ ದಿನಾಂಕ 25/1/2025 ಬೆಳಗ್ಗೆ ವೇಣುಗೋಪಾಲ್ ಅನ್ನೋರು ಒಬ್ಬ ಫಿರ್ಯಾದಿದಾರರು ಬಂದು ಒಂದು ದೂರು ನೀಡಿರ್ತಾರೆ. ಇದರಲ್ಲಿ ಅವರ ಅಣ್ಣ ಡಾಕ್ಟರ್ ಸುನೀಲ್ ಕುಮಾರ್ ಅನ್ನೋರು ಜಿಲ್ಲಾಸ್ಪತ್ರೆಯಲ್ಲಿ ವೈದ್ಯರಾಗಿ ಕೆಲಸ ಮಾಡ್ತಾ ಇರ್ತಾರೆ. ಇವ್ರನ್ನ ಬೆಳಗ್ಗೆ ವಾಕಿಂಗ್ ಹೋದಾಗ ಸತ್ಯನಾರಾಯಣ ಪೇಟೆ ಫಸ್ಟ್ ಕ್ರಾಸ್ ಹತ್ರ ಯಾರೋ ಕಿಡ್ನಾಪ್ ಮಾಡಿರ್ತಾರೆ. ಮತ್ತು ಅವ್ರಿಗೆ ರ್ಯಾನ್ಸಮ್ ಡಿಮ್ಯಾಂಡ್ ಮಾಡ್ತಾ ಇರ್ತಾರೆ. 2 ಕೋಟಿ ಹಣ ಮತ್ತು 5 ಕೋಟಿ ಗೋಲ್ಡ್ ಬಿಸ್ಕೆಟ್ ಅದನ್ನು ಡಿಮ್ಯಾಂಡ್ ಮಾಡಿದ್ದಾರೆ ಅಂತ ಹೇಳಿ ಒಂದು ಕಂಪ್ಲೇಂಟ್ ಕೊಟ್ಟಿರ್ತಾರೆ. ಇವರಿಗೆ ಕಾಲ್ ಬಂದಿರುತ್ತೆ. ತಕ್ಷಣ ಇವರು ನನಗೆ ಕರೆ ಮಾಡಿದ್ರು. ಕರೆ ಮಾಡೋದಕ್ಕೆ ನಾವು ಇಮಿಡಿಯೇಟ್ಲಿ ನಮ್ಮಲ್ಲಿ ನಾಲ್ಕು ಆಲ್ರೆಡಿ ವರ್ಕಿಂಗಲ್ಲಿತ್ತು, ಇಂಟರ್ಸ್ಟೇಟ್ ಎಲ್ಲ ವರ್ಕಿಂಗ್ ಇತ್ತು. ಇವ್ರಿಗೆ ಅಲರ್ಟ್ ಮಾಡಿಸಿದ್ದು. ಮತ್ತು ಯಾವುದೋ ಒಂದು ಕ್ರಾಸ್ ರೋಡ್ಸು ಮತ್ತು ನೆನ್ನೆ ಎಲ್ಲ ಸಿಬ್ಬಂದಿಗಳು ಮತ್ತು ಅಧಿಕಾರಿಗಳು ಎಲ್ಲರೂ ರೌಂಡ್ಸಲ್ಲಿದ್ದರು. ಕೊನೆಯದಾಗಿ ಈವ್ನಿಂಗ್ವರೆಗೂ ನೋಡಿ ಅವ್ರನ್ನ ಕುರುಗೋಡು ಸೋಮಸಮುದ್ರ ಹತ್ರ ಬಿಟ್ಬಿಟ್ಟು ಹೊರಟೋಗಿದ್ದಾರೆ ದುಷ್ಕರ್ಮಿಗಳು. ಸೋಮಸಮುದ್ರದಿಂದ ಯಾರೊಬ್ಬರು ರೈತರು ನನಗೆ ಕಾಲ್ ಮಾಡಿದಾಗ ಅಲ್ಲಿಗೆ ಹೋದಾಗ ಅವರು ವಿಕ್ಟಿಮ್ ಸಿಕ್ಕಿರ್ತಾರೆ. ಅವರು ಸೆಕ್ಯೂರ್ ಆಗಿದ್ದಾರೆ, ಸೇಫಾಗಿ. ವಿಕ್ಟಿಮು ನೆನ್ನೆನೇ ಸ್ವಲ್ಪ ಅವರು ಟ್ರಾಮಾಲಿ ಇರೋದ್ರಿಂದ ನಾವು ಹೆಚ್ಚು ಕ್ವಶನ್ನು ನೆನ್ನೆ ಕೇಳಲಿಲ್ಲ. ಅವ್ರ ಫ್ಯಾಮಿಲಿಯವರು ಎಲ್ಲ ಬಂದಿದ್ದರು. ಸೊ ಅವ್ರಿಗೆ ನೆನ್ನೆ ಬೇಸಿಕ್ ಏನು ಮೆಡಿಕಲ್ ಟ್ರೀಟ್ಮೆಂಟು, ಮೆಡಿಕಲ್ ಎಕ್ಸಾಮಿನೇಷನ್ಸ್ ಏನು ಮಾಡಿಸ್ಬೇಕಾಗಿತ್ತು ಇನಿಷಿಯಲಿ ಕಾನೂನಾತ್ಮಕವಾಗಿ ಅದನ್ನು ಮಾಡಿದ್ದೆವು. ಇನ್ನು ಮುಂದೆ ಅವ್ರನ್ನ ಕರೆದು ವಿಚಾರಣೆ ಮಾಡಿ ಸಂಪೂರ್ಣ ಮಾಹಿತಿಯನ್ನು ತಿಳ್ಕೊಳ್ತೀವಿ. ಹೊಡೆದಿದ್ದಾರೆ. ಲಾಸ್ಟಲ್ಲಿ ಅವರು ಸೋಮಸಮುದ್ರ ಹತ್ರ ಬಿಡಬೇಕಾದ್ರೆ ವಿಕ್ಟಿಮ್ಗೆ 300 ರೂಪೀಸ್ ದುಡ್ಡು ಕೊಟ್ಟು ಅವ್ರಿಗೆ ಗಾಡಿ ಹತ್ಕೊಂಡು ಹೋಗು ಅಂತ ಹೇಳಿ ತಿಳಿಸಿ ಹೋಗಿದ್ದಾರೆ ಅಂತ ವಿಕ್ಟಿಮ್ ಹೇಳಿದರು. ಕೂಲಂಕುಷವಾಗಿ ಇನ್ನೂ ನಾವು ಅವ್ರ ತಿಳ್ಕೊಳ್ಬೇಕಾಗಿದೆ. ಬಿಕಾಸ್ ನೆನ್ನೆನೇ ಅದು ಅವರು ಸಿಕ್ಕಿರೋದ್ರಿಂದ ಅವರು ಆ ಟ್ರೋಮಾಲಿರ್ತಾರೆ. ಹೆಚ್ಚಿನ ಪ್ರಶ್ನೆ ನಿನ್ನೆ ಕೇಳಲಿಕ್ಕಾಗಲಿಲ್ಲ. ನಾವು ಮುಂದುವರಿದು ಇನ್ನು ಮುಂದೆ ನಾವು ತಿಳ್ಕೊಳ್ತೀವಿ ಹೆಚ್ಚಿನದಾಗಿ. ನಾನು ಚೆಕ್ ಮಾಡ್ತಾ ಇದ್ವಿ. ಆ್ಯಕ್ಚುಲಿ ವಿಕ್ಟಿಮ್ ಅವರ ಬ್ರದರು ವೇಣುಗೋಪಾಲ್ ಅವ್ರದ್ದು ಬಿಸ್ನೆಸ್ ಇದೆ, ಲಿಕ್ಕರ್ಸ್ ಶಾಪ್ಸ್ ಇದೆ ಮತ್ತು ಲಿಕ್ಕರ್ ಅಸೋಸಿಯೇಷನಲ್ಲಿ ಗೌರವಾಧ್ಯಕ್ಷರಾಗಿದ್ದಾರೆ ಅಂತ ತಿಳಿದು ಬಂದಿದೆ.
ಅದು ಲ್ಯಾಂಡ್ ವಿಚಾರಕ್ಕೆ ಏನಾದರೂ ಸಂಬಂಧಪಟ್ಟಿದ್ದ ಮತ್ತು ಬೇರೆ ಏನಾದ್ರು ವಿಚಾರ ಇದೆಯಾ, ಇದು ತನಿಖೆಯಿಂದ ತಿಳಿದು ಬರಬೇಕಾಗಿದೆ. ವಿಕ್ಟಿಮ್ ಹೇಳಿರೋ ಪ್ರಕಾರ ಅವ್ರಿಗೆ ಎಲ್ಲೂ ಕರ್ಕೊಂಡು ಹೋಗೋಕ್ಕಾಗಲಿಲ್ಲ, ಹೊರಗಡೆ ಓಡಾಡೋಕ್ಕಾಗಲಿಲ್ಲ. ಬಿಕಾಸ್ ಪೊಲೀಸವರು ಎಲ್ಲರೂ ಓಡಾಡ್ತಾ ಇರೋದ್ರಿಂದ ನಮ್ಮ ಜಿಲ್ಲೆ ಬಿಟ್ಟು ಎಲ್ಲೂ ಆಚೆ ಹೋಗೋಕ್ಕಾಗಲಿಲ್ಲ ಅಂತ ವಿಕ್ಟಿಮ್ ತಿಳಿಸಿರ್ತಾರೆ. 300 ರುಪೀಸ್ ಕೊಟ್ಟು ಬಿಟ್ಟು ಹೋಗಿದ್ದೆ. ಏನಿಲ್ಲ, ನೀನು ಹುಷಾರಾಗಿ ವಾಪಸ್ ಮನೆಗೆ ಹೋಗು ಅಂತೇಳಿ ದುಡ್ಡು ಕೊಟ್ಟಿದ್ವಿ. 6:39ಗೆ ಅವರು ವಿಕ್ಟಿಮ್ ಬ್ರದರ್ಗೆ ಕಾಲ್ ಮಾಡ್ತಾರೆ. ಆವಾಗ ಈ ಥರ 2 crores ದುಡ್ಡು ಮತ್ತು 3 lakhs ವರ್ತ್ ಗೋಲ್ಡ್ ಬಿಸ್ಕೆಟ್ ಕೇಳ್ತಾರೆ. ಮತ್ತು ಪೊಲೀಸವ್ರಿಗೆ ತಿಳಿಸಬಾರ್ದು, SP ಮೇಡಮ್ ಗೊತ್ತಾಗಬಾರ್ದು ಯಾವುದೇ ಕಾರಣಕ್ಕೂ ಅಂತ ಹೇಳ್ತಾರೆ. ಸೊ ಮೇಡಮ್ ಅನ್ನೋ ವರ್ಡ್ ಬಂದಿರೋದ್ರಿಂದ ವಿಚಾರ ಗೊತ್ತಿರೋರು ಇರ್ಬೋದು ಅನ್ನೋದು ಒಂದು ಗೊತ್ತಿಲ್ಲ, ಏನು ಅಂತ ಗೊತ್ತಿಲ್ಲ. ತನಿಖೆ ಪೂರ್ಣಗೊಂಡಿದ ನಂತರ ನಾನು ನಿಮಗೆ ತಿಳಿಸ್ತೀನಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಮರೇಶ್. ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಅಮರೇಶ್, ದುಡ್ಡಿಗಾಗಿಯೇ ಕಿಡ್ನಾಪ್ ಮಾಡಿದ್ರು ಡಾಕ್ಟರನ್ನ, ಅದೇ ಅಪಹರಣಕಾರರು ದುಡ್ಡು ಕಟ್ಟು ಕಳಿಸ್ತಾರೆ ಅಂದ್ರೆ ನಿಜಕ್ಕೂ ಕೂಡ ವಿಪರ್ಯಾಸ ಅನ್ಸುತ್ತೆ. ಏನಿದು ಕಥೆ ಅಂತ? ಪ್ರೇಮ್ ಕುಮಾರ್, ಈಗ ಇದೇ ವಿಚಾರಣೆ ಸಾಕಷ್ಟು ಅನುಮಾನಗಳಿಗೆ ಅಡಿ ಮಾಡಿಕೊಟ್ಟಿರುವಂತದ್ದು. ಯಾಕಂದ್ರೆ ಸಾಕಷ್ಟು ಪ್ರೀ ಪ್ಲಾನ್ ಮಾಡ್ಕೊಂಡು ಡಾಕ್ಟರ್ ಸುನೀಲ್ ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರೆ. ಅಂದ್ರೆ ಕಳೆದ 1 ವಾರ ಅಥವಾ 15 ದಿನಗಳಿಂದಲೂ ಸಹಿತ ವಾಚ್ ಮಾಡೋದ್ರ ಮೂಲಕ ಅವರು ಮನೆಯಿಂದ ಯಾವ ಮಾರ್ಗವಾಗಿ ಬರ್ತಾರೆ, ಎಷ್ಟೊತ್ತಿಗೆ ಬರ್ತಾರೆ, ಯಾವ್ಯಾವ ರೂಟ್ ನಲ್ಲಿ ವಾಕಿಂಗ್ ಮಾಡ್ತಾರೆ ಅನ್ನುವಂಥದ್ದನ್ನ ಪೂರ್ವಪರವಾಗಿ ತಿಳಿದುಕೊಂಡೇ ಕಿಡ್ನಾಪರ್ಸ್ 4 ಜನ ಕಾರ್ನಲ್ಲಿ ಬಂದು ಅವ್ರನ್ನ ಕಿಡ್ನಾಪ್ ಮಾಡ್ಕೊಂಡು ಹೋಗಿರ್ತಾರೆ. ಅದಾದ್ಮೇಲೆ ಅವ್ರ ಸಹೋದರ ವೇಣುಗೋಪಾಲ್ ಅವ್ರಿಗೆ ಕರೆ ಮಾಡಿ 2 ಕೋಟಿ ಕ್ಯಾಶ್ ಕೊಡ್ಬೇಕು, 3 ಕೋಟಿ ಮೌಲ್ಯದ ಚಿನ್ನಾಭರಣದ ಗಟ್ಟಿಯನ್ನು ಕೊಡ್ಬೇಕು ಅನ್ನೋ ರೀತಿಯಲ್ಲಿ ಡಿಮ್ಯಾಂಡ್ ಅನ್ನು ಇಡ್ತಾರೆ. ಅದಾದ್ಮೇಲೆ ಅವರು ಪೊಲೀಸರಿಗೆ ಮಾಹಿತಿಯನ್ನು ಕೊಡ್ತಾರೆ. ಪೊಲೀಸರು ಕೂಡ ಅಲರ್ಟ್ ಆಗ್ತಾರೆ. ಅದಾದ್ಮೇಲೆ ಇಡೀ ಬಳ್ಳಾರಿ ಜಿಲ್ಲೆಯ ಅಕ್ಕಪಕ್ಕದ ಜಿಲ್ಲೆಗಳ ಪೊಲೀಸರಿಗೂ ಕೂಡ ಮಾಹಿತಿಯನ್ನು ಕೊಡ್ತಾರೆ. ಬಹುಶಃ ಈ ಒಂದು ವಿಚಾರ ಕಿಡ್ನಾಪರ್ಸ್ಗೆ ಗೊತ್ತಾಗುತ್ತೆ ಅಂತ ಕಾಣಿಸುತ್ತೆ. ಇದೇ ಕಾರಣಕ್ಕೋಸ್ಕರ ಡಾಕ್ಟರ್ ಸುನೀಲ್ ಅವ್ರನ್ನ ಇಡೀ ಬಳ್ಳಾರಿ ಜಿಲ್ಲೆಯ ಕೆಲವು ಕಡೆಗಳಲ್ಲಿ ಸುತ್ತಾಡಿಸ್ತಾರೆ. ಅದಾದ್ಮೇಲೆ ಅವ್ರ ಮೇಲೆ ಒಂದಿಷ್ಟು ಹಲ್ಲೆಯನ್ನು ಕೂಡ ಮಾಡ್ತಾರೆ ಅನ್ನುವಂತ ಮಾಹಿತಿ ಸಿಕ್ಕಿದೆ. ಅಂದ್ರೆ ಸುನೀಲ್ ಅವ್ರನ್ನ ಇಲ್ಲಿಂದ ಕಿಡ್ನಾಪ್ ಮಾಡ್ಕೊಂಡು ಹೋದ ನಂತರದಲ್ಲಿ ಅವ್ರ ಬಾಯಿಗೆ ಬಟ್ಟೆಯನ್ನು ತುರುಕಿದ್ರು. ಅದಾದ್ಮೇಲೆ ಅವರ ಕೈಕಾಲುಗಳನ್ನು ಕೂಡ ಕಟ್ಟಿದ್ರು. ತದನಂತರದಲ್ಲಿ ನಮ್ಗೆ ಏನೂ ಸಿಗೋದಿಲ್ಲ, ಒಂದ್ ವೇಳೆ ನಮ್ಗೆ ಇನ್ನೂ ಏನಾದ್ರೂ ಇವ್ರನ್ನ ನಮ್ ಜೊತೆಗೆ ಇಟ್ಕೊಂಡ್ರೆ ನಂಬುಡಕ್ಕೂ ಕೂಡ ಬರುತ್ತೆ ಅನ್ನುವಂಥದ್ದನ್ನ ಬಹುಶಃ ಕಿಡ್ನಾಪರ್ಸ್ ಅರ್ತ್ಕೊಂಡಿದ್ರು ಅಂತ ಕಾಣಿಸುತ್ತೆ. ಇದೇ ಕಾರಣಕ್ಕೋಸ್ಕರ ಸುನೀಲ್ ಅವ್ರನ್ನ ಅಂದ್ರೆ ಬಳ್ಳಾರಿಯ ಹೊರವಲಯದ ಸಿರುಗುಪ್ಪ ತಾಲೂಕಿನ ಸೋಮಸಮುದ್ರ ಅಂತಕ್ಕಂಥ ಗ್ರಾಮ ಏನಿದೆ ಅಲ್ಲಿ ಅವ್ರನ್ನ ಬಿಟ್ಟು ವಾಪಸ್ ಹೋಗಿರ್ತಾರೆ. ಅಂದ್ರೆ ಅವ್ರಿಗೆ 5 ಕೋಟಿಗೆ ಡಿಮ್ಯಾಂಡ್ ಇಟ್ಟಿದ್ದಂತಹ ಕಿಡ್ನಾಪರ್ಸ್ ಏನಿದ್ರು ಮತ್ತೆ ಅವ್ರ ಕೈಗೆ 300 ರೂಪಾಯಿಯನ್ನು ಕೊಟ್ಟು ಸುರಕ್ಷಿತವಾಗಿ ಮನೆಗೆ ತೆರಳ್ರಿ ಅನ್ನುವಂತ ಮಾತನ್ನ ಹೇಳಿ ಕಳಿಸ್ತಾರೆ ಅನ್ನುವಂಥದ್ದು. ಹಾಗಾದ್ರೆ ಕಿಡ್ನಾಪರ್ಸ್ ನ ಉದ್ದೇಶ ಏನಾಗಿತ್ತು, ಕಿಡ್ನಾಪರ್ಸ್ ಏನಕ್ಕೋಸ್ಕರ ಡಾಕ್ಟರ್ ಸುನೀಲ್ ಅವ್ರನ್ನ ಕಿಡ್ನಾಪ್ ಮಾಡಿದ್ರು ಅನ್ನುವಂಥದ್ದು ಇದುವರೆಗೂ ಕೂಡ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟಾಗ್ತದೆ. ಹೀಗಾಗಿ ಸದ್ಯ ಸುನೀಲ್ ಅವರಿಂದ ಒಂದಿಷ್ಟು ಮಾಹಿತಿಗಳನ್ನ ಪೊಲೀಸರು ಪಡೆದುಕೊಂಡಿದ್ರೆ ಮತ್ತೆ ಅವ್ರನ್ನ ವಿಚಾರಣೆಗೆ ಕರ್ಕೊಂಡು ಬಂದು ಅವರಿಂದ ಒಂದಿಷ್ಟು ಮಾಹಿತಿಯನ್ನ ಪಡೆದುಕೊಳ್ತಕ್ಕಂಥ ಸಾಧ್ಯತೆ ಇದೆ. ಒಟ್ಟಾರೆಯಾಗಿ ಕಿಡ್ನಾಪರ್ಸ್ ಸಿಕ್ಕಿದಾದ್ಮೇಲೆ ಈ ಒಂದು ಕಿಡ್ನಾಪ್ಗೆ ಪ್ರಮುಖ ಕಾರಣ ಏನು ಅನ್ನುವಂತ ಅಸಲಿ ಎತ್ತು ಬಟ ಬಯಲಾಗುತ್ತೆ. ಪ್ರೇಮ್ ಕುಮಾರ್. ಓಕೆ, ಥ್ಯಾಂಕ್ ಯು ಅಮರೇಶ್ ತಮ್ಮೆಲ್ಲ ಮಾಹಿತಿಗಾಗಿ.